ಸುತ್ತ ಕಾಡು ನೋಡ್ಬೋದು, ಸಕ್ಕತ್ತಾಗಿರೋ ಪ್ಲೇಸಿಗೆ ಬಂದು ಒಳಗಿರುವ ನನ್ನನ್ನೇ ಮುಟ್ಟಿ ಪೂಜೆ ಮಾಡಿದಷ್ಟು ಪುಣ್ಯ ಫಲವನ್ನ ನನ್ನ ಸೊ ಬನ್ನಿ ಹೋಗೋಣ ಟೆಂಪಲ್ ನೋಡಕ್ಕೆ. ಒಂದೊಂದೇ ಮನೆಗಳು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ? ಕೂಗಾಡಿದ್ರು, ಹುಲಿ, ಚಿರತೆ ಎಲ್ಲ ಇದೆ ಇಲ್ಲಿ. ಬಟ್ ಅದೇ ಟೈಪ್ ಎಕ್ಸೈಟೆಡ್ ಎಲ್ಲ ವಿಚಿತ್ರವಾಗಿ ಹಚ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ತೆಗೆದು ಈ ನೀರಿಗೂ ಆ ನೀರಿಗೂ ವ್ಯತ್ಯಾಸ, ನೀರು ಕುಡ್ಕೊಂಡು ಹೋಗ್ತಾರೆ ಅಂತೇಳಿ ನಾವೆಲ್ಲವೂ ಬರೋದಿಲ್ಲ. ಹಲೋ, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸನ್ಸು ಕ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್, ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬಂದಿರೋದು ಈಗ ಸುತ್ತ ಕಾಡು ನೋಡ್ಬೋದು, ಸಕ್ಕತ್ತಾಗಿರೋ ಪ್ಲೇಸಿಗೆ ಬಂದಿದ್ದೀವಿ. ನಾನು ಮತ್ತು ನಮ್ಮ ವಿಠಲ್ ಅಂತ ನಾವು ಬಂದಿರೋದು. ಯಾವ ದೇವಸ್ಥಾನ ಅದು? ಕೇಶವನಾಥೇಶ್ವರ ಟೆಂಪಲ್ಗೆ. ನೀವು ತುಂಬ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿರ್ತೀರಿ ಕೂಡ. ಅದು ಗುಹೆ ಒಳಗೆ, ನೀರೊಳಗೆ ಹೋಗಿ ನೋಡಬೇಕು ಅಂತ. ಸೊ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಹಾಗೆ ಬೈಕಿಂಗ್ ಹೋಗಿ ತುಂಬ ವರ್ಷಗಳೇ ಆಗ್ಬಿಟ್ವು. ಸೊ ನನ್ನ ಹತ್ರ ಬೈಕ್ ಇದ್ದಿಲ್ಲ, ಸೊ ಇವ್ರದೇ ಬೈಕಲ್ಲಿ ಬಂದಿದ್ದೀನಿ. ಜುಗಾಡ್ ಮಾಡ್ಕೊಂಡು ಮಸ್ತಿದೆ ಇದು. ಫೀನಿಕ್ಸ್ ಅಂತ ಪ್ರಮೋಷನ್ ಗಾಡಿ ಬಂದಾಗೈತಿ. ಓಕೆ, ಈ ಗಾಡೀಲಿ ಹೋಗ್ತಾ ಇದೀವಿ. ಇಷ್ಟೊತ್ತನ ನಾನು ಡ್ರೈವ್ ಮಾಡಿ ಬಂದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದೆಲ್ಲ ವೀಡಿಯೋ ನಿಮಗೆ ಅದರಲ್ಲಿ ನಾನು ನೆಕ್ಸ್ಟ್ ಹಾಕ್ತಾ ಇರ್ತೀನಿ. ಸೊ ಬನ್ನಿ ಹೋಗೋಣ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಪ್ಲ್ಯಾನ್ ಮಾಡಿ ಸ್ಕೆಚ್ ಮಾಡಿ ಅದನ್ನು ವಿಡಿಯೋ ಮಾಡೋಕ್ಕಾಗಲ್ಲ. ಹಂಗಂತೇಳಿ ನೀವು ಏನಂತ ಪ್ಲ್ಯಾನ್ ಮಾಡಿನೂ ಮಾಡೋಕ್ಕಾಗಲ್ಲ. ಅದು ಎರಡರ ನಡುವೆ ಒಂದು ಗ್ಯಾಪ್ ಬರುತ್ತೆ. ಅದೇ ಇವತ್ತಿನ ನನ್ನ ಬ್ಲಾಗು. ಸೊ ಇವತ್ತು ಸ್ಟಾರ್ಟ್ ಮಾಡತ್ತೀನಿ ವ್ಲಾಗ್. ಭಾಳ ಏನಂತಾರ್ರಿ, ಭಾಳ ನರ್ವಸ್ ಅದೀನಿ. ಬಟ್ ಅದೇ ಟೈಪ್ ಎಕ್ಸೈಟೆಡ್ ಅದೀನಿ. ಇವತ್ತು ನಾವು ಹೊಂಟಿವ್ರದ್ದು ಎಲ್ಲಪ್ಪ ಅಂತಂದ್ರೆ ನೋಡ್ರಿ ಹೆಂಗೆ ತೊಗೊಲಾಕತ್ತೀನಿ. ಇದೇ ಬೇಡ ಅನ್ನೋದು ನಾ ಭಾಳ ತೊಗೊಲಾಕತ್ತೀನಿ. ಬಟ್ ಇರಲಿ, ಇವತ್ತು ನಾವು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಕೇಶವನಾಥೇಶ್ವರ ಟೆಂಪಲ್, ಮೂಡಗಲ್ಲು. ಸೊ ಇವ್ರ ವಿಡಿಯೋ ಯಾಕೆ ನಾನು ಹಿಡಿತಿದ್ದೆ ಅಂದರೆ, ಇಷ್ಟೊತ್ತನ ಈಗ ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಾರೆ. ಸೊ ಇವ್ರನ್ನ ಸಪೋರ್ಟ್ ಮಾಡಿ ಇವ್ರ ಚಾನಲ್ ಪೋಸ್ಟ್ ನಾನು ಈ ವಿಡಿಯೋಗೆ ಹಾಕೋಕ್ಕೂ ಮುಂಚೆ ಇವ್ರ ವಿಡಿಯೋ ಹಾಕಿದ್ರೆ ಇವ್ರ ಚಾನಲ್ ನೇಮ್ನು ನಾನು ಪೋಸ್ಟ್ ಮಾಡ್ತೇನೆ. ಓಕೆ, ಅವ್ರನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾವು ಇನ್ನು ಹೀಗೆ ಫಸ್ಟ್ ನಿಧಾನಕ್ಕೆ ಈಗ 1000 ಸಬ್ಸ್ಕ್ರೈಬರ್ಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ಆಲ್ ಎಲ್ಲ 1000 ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ದಕ್ಕೆ. ಸೊ ಬನ್ನಿ ಹೋಗೋಣ ಟೆಂಪಲ್ ನೋಡೋಕ್ಕೆ. ಫಸ್ಟ್ ರೈಡ್ ಆಫ್ಟರ್ ಅ ಲಾಂಗ್ ಟೈಮ್. ಇಲ್ಲಿ ಮಳೆಗಾಲದಾಗ ಎಲ್ಲಿ ಬೇಕಲ್ಲಿ ಒಂದು ಹೊಸ ಫಾಲ್ಸ್ಗಳು, ಹೊಸ ನೀರಿನ ಒಂದು ಈ ಡ್ಯಾಮ್ಗಳು ಹುಡ್ಕೊಂಡ್ಬಿಡ್ತಾವ್ರಪ್ಪ. ಇಲ್ಲಿ ನೋಡ್ರಿ, ಈಗ ಆಲ್ಮೋಸ್ಟ್ ಒಂದು 3 ಇಂದ 4 ಈ ಥರದ ಫಾಲ್ಸ್ಗಳು ನೋಡಿಬಿಟ್ಟಿವಿ ನಾವು ಇಲ್ಲಿ. ಏನು ಹೋಗುತ್ತೀರಿ? ಹೋಗಲ್ಲ ಅಂತೀರಿಲ್ರಿ ಸರ್? ಎಫ್ ಸಿಗಾಕತ್ತೈತಿ ಗಾಡಿ. ಅವು ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮತ್ತೆ ಶೇಣ್ ಕಂಪೇರ್ ಮಾಡಾಕತ್ತೀರಿ ಇದನ್ನ? ಇಲ್ರಿ, ಹೋಗತ್ ಹೊಡೀರಿ, ನೀವು ಹೇಳ್ತೀನಿ. ನೋಡ್ರಿ, ಕಾಡು ಒಂದು ಸ್ವಲ್ಪ ಮುಟ್ಕೊಂಡ್ಬಿಡ್ರಿ. ಹಂಗೆ ಕಾಡು ಮಧ್ಯೆ ಒಂದೊಂದೇ ಮನೆಗಳು. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಂದೊಂದು ಮನೆಗಳು ಇರ್ತಾವ. ಬಟ್ ಪ್ರತಿಯೊಂದು ಮನೆಗೂ ನೀವು ಹೋಗ್ಬೇಕಂತಂದ್ರೆ ಒಂದೊಂದು ಮನೆಗೆ ಒಂದು ಸಪ್ರೇಟ್ ಬೋರ್ಡ್ ಇರ್ತೈತಿ ಇಲ್ಲಿ. ಓ ಎಸ್, ಸೂಪರ್. ಏನ್ರಿ, ಎಲ್ಲಿ ಬೇಕಲ್ಲಿ ಜಲಪಾತಗಳು ಅದಾವಲ್ಲ. ಇಲ್ಲಿ ಜಲಪಾತ ಅಲ್ಲ, ಫಾಲ್ಸ್ಗಳು ಎರಡು ಒಂದೇ. ಜಲಪಾತ ಫಾಲ್ಸ್ ಎರಡು ಒಂದೇ. ಕಾರ್ ತೊಗೊಂಬಂದ್ರೆ ಒಬ್ರ ಕಾರ್ ಹತ್ತಿಸ್ಬೋದು ಅನ್ಸುತ್ತಾ. ಬಟ್ ಬರ್ಬೋದು ಬಿಟ್ರಿ ಸರ್, ಕಾರ್ ತೊಗೊಂಬರ್ಬೋದು. ಇಲ್ಲಿ ಮೆಡಿಕಲ್ ಕೊಟ್ಟಿನ ಹಚ್ಚಿವಂತ. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ದೇವಸ್ಥಾನ ದೂರ ಇತ್ತಾ? ಗಾಡಿ ಹೋಗುತ್ತಾ? ಈ ಗಾಡಿ ಹೋಗಲ್ಲ. ಇದು ಡೌಟ್, ನಮಗೆ ಡೌಟು. ಇಲ್ಲಿಂದ ಸ್ಟಾರ್ಟ್ ಜರ್ನಿ. ಇಷ್ಟೊತ್ತವರೆಗೂ ಬಂದಿದ್ದು ಒಂದು ಲೆಕ್ಕ, ಇನ್ನಿರೋದು ಒಂದು ಲೆಕ್ಕ. ಆ ಲೆಕ್ಕನೇ ಬೇರೆ, ಈ ಲೆಕ್ಕನೇ ಬೇರೆ. ಆ್ಯಕ್ಚುಲಿ ಆಫ್ ರೋಡಿಂಗ್ ಇವಾಗ ಸ್ಟಾರ್ಟ್ ನಮ್ದು. ನೋಡ್ರಿ, ಸೊ ಫೈನಲಿ ಕಾಡು ದಾರಿಲಿ ಗಾಡಿ ಹೊಡ್ಕೊಂಡ್ಬಂದು ಸಖತ್ ಮಜಾ ಬಂತು. ಸೊ ಫೈನಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತಿದ್ದಾರೆ ತುಂಬ ಜನ. ನಾನು ಎಷ್ಟು ಜನ ಬರಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಇದ್ದಾರೆ. ಹೊಸ ಯೂಟ್ಯೂಬರಲ್ಲಿದ್ದಾರೆ. ನಾವು ಒಂಚೂರು ಹಳಬ್ರು ಅಷ್ಟೇ, ಒಂಚೂರು. ಈಗ ಅವರು ಹೊಸದಾಗಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ.
ಬರ್ರಿ ಬರ್ರಿ ಯೂಟ್ಯೂಬರ್ ಬರ್ರಿ. ಯೂಟ್ಯೂಬರ್ ಅಂತ ನನಗೆ ಹವಾ ನೀವು ಯೂಟ್ಯೂಬರ್ ಆ್ಯಕ್ಚುಲಿ ಇಲ್ಲಿ ನಾವು ಯೂಟ್ಯೂಬರ್ ಅಲ್ಲಪ್ಪ. ಆ್ಯಕ್ಚುಲ್ ಯೂಟ್ಯೂಬರ್ ಹೊಂಟ ನೋಡ್ರಿ ಈ ಬ್ಲಾಗ್ ಮಾತಾಡ್ಕೊಂಡ್ರಿ ಈಗ ನಮಗೆ ನಾಲ್ಕು ರೈನ್ ಕೋಟ್ ಗಿನ್ ಕೋಟ್ ಎಲ್ಲ ಗಾಡಿ ಹತ್ರನೇ ಇಟ್ಕೊಂಡಿದ್ದೀವಿ. ಯಾರು ತಗೊಂಡೋಗ್ತಾರೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಯಾರು ತಗೊಂಡೋಗ್ತಾ ಇಲ್ಲ. ಇಲ್ಲೊಂದು ಅಂಗಡಿ ಕೂಡ ಇದೆ, ನೀವೇನಾದರೂ ಬೇಕಾದ್ರೆ ಮತ್ತೇನು ಮಾಡೋಣ. ಏಯ್ ಬರ್ರಿ ಏನಾಗಲ್ಲ. ನೀರು ಐತಿದ ಸಖತ್ ನೀರು ಐತೆ ನೋಡ್ರಿ. ನೀರು ಬರಾಕತ್ತೈತಿ. ನಾ ಯೂಟ್ಯೂಬ್ ನೋಡಿದಂಗೆ ಇದು ಲಿಮಿಟ್ ಅಷ್ಟೇ ಇರ್ತದೆ ಆ್ಯಕ್ಚುಲಿ. ಯೂಟ್ಯೂಬ್ ನೋಡಿ ಫಿಶ್ಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಏನು ಮಾಡಂಗಿಲ್ಲ ಅವು. ಮಟ ಬರಾಕತ್ತೈತಿ ನೀರು. ಅಲ್ಲ ಫಿಶ್ ಏನು ಮಾಡಂಗಿಲ್ಲ ಯಾರಿಗೂ. ನನಗೆ ಅಂಜಿಪುರ ಆಯ್ತು. ನಾಗಬನ ಇದೆ. ಹಾಂ ಬರ್ರಿ ಹೋಗೋಣ. ಮೀನುಗಳು ಅಷ್ಟೇ ಅಲ್ಲ, ನಾವು ಅಂತೀವಿ. ಅದೊಂದು ನೋಡಿದ್ದೀನಿ ವಿಡಿಯೋ ನಾವು. ಇರ್ಬೋದು ರೀ, ಇದ್ದೇ ಇರ್ತಾವೆ, ಒದಗೇನಾಗಲ್ಲ, ಎಲ್ಲವೂ ಇರ್ತಾವೆ. ಫ್ಲ್ಯಾಶ್ ಹಾಕನ ಒಳಗಡೆ ನಿಮ್ಗೆ ಕಾಣೋದಿಲ್ಲ ನಿಮ್ಮ ಮುಖ, ಅಲ್ಲಿ ಹೋಗಿ ಫ್ಲ್ಯಾಶ್ ಹಾಕಕ್ಕೆ ಬೇಕು ನಾವು. ಸ್ಟಾಪ್. ಸೊ ಬನ್ರಿ ನೀವು ಇದೇ ಲೇಟ್ ಮಾಡ್ಬಿಟ್ರಿ. ನಾವು ಮೀನು ಎಷ್ಟು ಕ್ಲೀನಾಗಿ ಕಾಣ್ತದೆ. ಅಂಜಿಗೆ ಬರಾಕತ್ತೈತ್ರಿ ಕಾಲಿಡಾಕ. ಇದು ರೈನ್ ಕೋಟ್ ಸರ್. ಫಸ್ಟ್ ಕಾಲಿಡ್ಬೇಕಾರೆ ಹಂಗೆ ಆಗೋದು. ಮೀನು ಹಿಡಿಯಲ್ಲ ಏನು ಊರ ಅಡ್ಡಾಡ್ಕೊಂಬರಲ್ಲ. ಊರು ಮನುಷ್ಯರನ, ನಾವು ಮನುಷ್ಯರನ, ಬಟ್ ಧೈರ್ಯ ಅನ್ನೋದು ಎಲ್ಲ ಇರಲ್ಲ. ಹಾಂ, ಅದನ್ನು ಪಡ್ಕೋಬೇಕಂದ್ರೆ ಕಾಲು ಇಡ್ಬೇಕು ಕೆಳಗೆ. ಇರ್ರಿ ಇದೊಂಥರ ಅಡ್ವೆಂಚರ್ ಐತ್ರಿ. ಫಸ್ಟ್ ಟೈಮ್ ಮೀನುಗಳು ಅಲ್ಲ, ಇಷ್ಟು ಜನ ಇದ್ರೆ ಹಿಂಗೆ ಆಕತಿ. ಇಲ್ಲಿ ಜನ ಇಲ್ಲದ್ರೆ ಹಿಂಗೆ ಮಾಡಿದಂಥ ಪುಣ್ಯ ತಪೋಭೂಮಿ ಅಂತ ಒಂದು ಈ ಸ್ಥಳದ ವರ್ಣನೆ ಸ್ಕಂದ ಪುರಾಣದಲ್ಲಿ ಬರ್ತದೆ. ಅದರಲ್ಲಿ ಸಹ್ಯಾದ್ರಿ ಖಂಡ ಅಂತೇಳಿದೆ. ಆ ಸಹ್ಯಾದ್ರಿ ಖಂಡದಲ್ಲಿ ಈ ಶಿವನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಶಿವ ತಪಸ್ಸಿಗಾಗಿ ಈ ಸ್ಥಳವನ್ನು ಅವನೇ ಆಯ್ಕೆ ಮಾಡಿಕೊಂಡು ಈ ಗುಹೆ ಒಳಗಡೆ ತಪಸ್ಸು ಮಾಡ್ತಾ ಇದ್ದಾನೆ, ತಪೋನಿರತನಾಗಿದ್ದಾನೆ ಅಂತೇಳಿ ಆ ಪುರಾಣ ಹೇಳ್ತದೆ. ಆ ತಪಸ್ಸು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಗಂಗಾದಿ ಸಪ್ತ ನದಿಗಳು ಅವನಿಗೆ ಅಭಿಷೇಕ ಮಾಡಿಕೊಂಡು ಈ ಗುಹಾದ್ವಾರದ ಮುಖಾಂತರ ಹೊರಗಡೆ ಹರಿದು ಬರ್ತಾ ಇದೆ ಅಂತೇಳಿ ಆ ಪುರಾಣದಲ್ಲಿ ಉಲ್ಲೇಖ ಕಂಡು ಬರ್ತದೆ. ಆದರೆ ಈ ಕಲಿಗಾಲದಲ್ಲಿ ಆ ಶಿವನನ್ನು ನೋಡುವಂಥದ್ದು, ಮುಟ್ಟುವಂಥದ್ದು, ಅವನ ತಪಸ್ಸಿಗೆ ಭಂಗ ತರುವಂಥದ್ದೆಲ್ಲ ಮಾಡಕೂಡ್ದು ಅನ್ನುವಂಥ ದೃಷ್ಟಿಯಿಂದ ದೇವಾನುದೇವತೆಗಳು, ಋಷಿಮುನಿಗಳು ಎಲ್ಲ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಈ ಕಲಿಯುಗದಲ್ಲಿ ನಿನ್ನನ್ನು ಪೂಜೆ ಮಾಡುವಂಥ ಬಗೆ ಹೇಗೆ ಅಂತೇಳಿ ಕೇಳಿದಾಗ ಆ ಶಿವನೇ ಹೇಳಿದಂಥ ಮಾತು, ನಾನು ಇಲ್ಲಿ ಹೊರಗಡೆ ಲಿಂಗರೂಪಿಯಾಗಿ ಪ್ರತ್ಯಕ್ಷನಾಗ್ತೇನೆ. ಯಾರು ಅಲ್ಲಿ ನನ್ನನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಾರೋ ಒಳಗಿರುವ ನನ್ನನ್ನೇ ಮುಟ್ಟಿ ಪೂಜೆ ಮಾಡಿದಷ್ಟು ಪುಣ್ಯ ಫಲವನ್ನು ನನ್ನ ಭಕ್ತಾಭಿಮಾನಿಗಳಿಗೆ ಅನುಗ್ರಹಿಸ್ತೇನೆ, ಜೊತೆಗೆ ಅವರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿಕೊಡ್ತೇನೆ ಅಂತೇಳಿ ಆ ಶಿವ ಹೇಳಿದ ಪ್ರಕಾರ ಮೂಡುಗಲ್ಲು ಅಂತೇಳುವಂಥದ್ದು ಅದಕ್ಕೆ ಮೂಡಿ ಬಂದ ಕಲ್ಲು ಮೂಡುಗಲ್ಲು ಅಂತೇಳಿ ಈ ಕ್ಷೇತ್ರದ ಹೆಸರು. ಅಂಥ ಒಂದು ಪುಣ್ಯ ಪವಿತ್ರ ಕ್ಷೇತ್ರ ಇದು. ಶಿವನ ಸಾಕ್ಷಾತ್ ಶಿವನ ಸನ್ನಿಧಾನ ಇರುವಂಥ ಕ್ಷೇತ್ರ. ಮನುಷ್ಯರ ಪ್ರತಿಷ್ಠಾಪನೆ ಅಲ್ಲ ಇದು, ಅಥವಾ ಋಷಿಮುನಿಗಳ ಪ್ರತಿಷ್ಠಾಪನೆಯೂ ಅಲ್ಲ.
ಶಿವನೇ ಈ ಪ್ರದೇಶವನ್ನು ತನ್ನ ತಪಸ್ಸಿಗೆ ಸೂಕ್ತ ಅಂತ ಹೇಳುವಂಥ ನಿರ್ಧಾರದಲ್ಲಿ ಬಂದು ತಪಸ್ಸು ಮಾಡಿದಂಥ ಪುಣ್ಯ ಸ್ಥಳ. ಆ ಸ್ಥಳಕ್ಕೆ ಬಂದು ಭಕ್ತಿಯಿಂದ ಎಲ್ಲ ರೀತಿಯ ಸೇವೆಗಳನ್ನು ಆ ಶಿವನಿಗೆ ಸಮರ್ಪಣೆ ಮಾಡಿದ್ದೀರಿ. ಇದು ಗುಹೆ ಇನ್ನೂ ತುಂಬ ಹೊರಗಡೆ ಇದೆ, ಯಾರು ನೋಡಲಿಲ್ಲ, ನೋಡಬಾರ್ದು. ನೋಡಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ವಿಚಿತ್ರವಾಗಿ ಹಚ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಎದುರು ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿದ್ರು. ಮುಂದೆ ಒಳಗಡೆ ಆ ಪೋಲಿಂದ ಕೆಳಗಡೆ ಸ್ವಲ್ಪ ಕೆಳಗಡೆ ಹೋಗ್ತದೆ. ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಹೋಗುವಾಗಲೇ ಆಕ್ಸಿಜನ್ ಎಲ್ಲ ಕಡಿಮೆ ಆಗ್ತದೆ, ಅಲ್ಲಿ ಹೆಚ್ಚು ಹೊತ್ತು ಇರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನೀರು ಎಲ್ಲಿಂದ ಬರ್ತದೆ ಅಂತ ಅಲ್ಲೇ ಆ ಗುಹೆ ಒಳಗಡೆಯಿಂದ ಕೆಳಗಡೆಯಿಂದ ಮೇಲೆ ಎದ್ದು ಬರ್ತಾ ಇದೆ, ಬುಗ್ಗೆಯಾಗಿ ಬರ್ತಾ ಇದೆ. ಅದನ್ನು ಪರೀಕ್ಷೆ ಮಾಡಬೇಕಂತ ಬಂದಿದ್ದರು. ಇಲ್ಲೆಲ್ಲ ಲೋಕಲ್ಸ್ ಎಲ್ಲ ಈ ಪ್ರಾಣಿಗಳೆಲ್ಲ ತುಂಬ ಕೂಗಾಡಿದ್ರು. ಹುಲಿ, ಚಿರತೆ ಎಲ್ಲ ಇದೆ ಇಲ್ಲಿ. ಕಾಡುಕೋಣ, ಕಾಡೆಮ್ಮೆ ಎಲ್ಲ ಪಕ್ಷಿಗಳೆಲ್ಲ ಅವೆಲ್ಲ ವಿಚಿತ್ರ ವರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇನ್ನು ಶಿವನ ತಪ್ಪು ಭಂಗ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಅವುಗಳಿಗೆ ಗೊತ್ತಾಗಿದೆ, ನಮಗೆ ಮನುಷ್ಯರಿಗೆ ಗೊತ್ತಾಗಲಿಲ್ಲ. ಆದರೂ ಒಂದು ಚೋದ್ಯ ಬುದ್ಧಿ ಆಗಲಿಲ್ಲ. ಮತ್ತು ಈ ನೀರು ಕೂಡ ನಮ್ಮ ಲೋಕಲ್ ನೀರಲ್ಲ ಇದು. ಈ ಲೋಕಲ್ ನೀರಿಗೂ ಮತ್ತು ಇಲ್ಲಿಯ ಸ್ಥಳೀಯ ಬೇರೆ ಈ ನೀರಿಗೂ ವ್ಯತ್ಯಾಸ ಇದೆ. ಲ್ಯಾಬಲ್ಲಿ ಕೂಡ ಟೆಸ್ಟ್ ಮಾಡಿದ್ದಾರೆ. ಮತ್ತು ಇಲ್ಲೇ ಒಂದು ಬಾವಿ ಇದೆ. ಆ ಬಾವಿ ಅಡಿಗಡೆಯಿಂದ ಸ್ವಲ್ಪ ನೀರು ತೆಗೆದು ಈ ನೀರಿಗೂ ಆ ನೀರಿಗೂ ವ್ಯತ್ಯಾಸ ನೋಡಿದ್ದಾರೆ. ಅದು ವ್ಯತ್ಯಾಸ. ಇದು ಪ್ಯೂರ್ ಮೆಡಿಕೇಟೆಡ್ ವಾಟರ್ ಇದೆ. ನಿಮ್ಮ ಚರ್ಮ ಕಾಯಿಲೆ ಅದೆಲ್ಲ ಪರಿಹಾರ ಆಗಿ ಹೋಗ್ತದೆ. ತೀರ್ಥ ಶಿವನ ಅಭಿಷೇಕ ಮಾಡಿಕೊಂಡು ಹೊರಗಡೆ ಬಂದಿರುವಂಥದ್ದು. ಇದು ಯಾವಾಗಲೂ ಓಪನ್ ಇರುತ್ತಾ? ಇದು 6 ಗಂಟೆಯಿಂದ 6 ಗಂಟೆವರೆಗೆ ಇರ್ತದೆ. ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಬರ್ತವೆ, ಹುಲಿಗಳೆಲ್ಲ ಇಲ್ಲಿ ಬಂದು ನೀರು ಕುಡ್ಕೊಂಡು ಹೋಗ್ತವೆ ಅಂತೇಳಿ ನಾವೆಲ್ಲ ಬರೋದಿಲ್ಲ. ಯಾರು ಬಾಗಿಲು ಹಾಕಿ ಹೋಗ್ತೀವಿ. ಆ ಕಡೆ ರಾತ್ರಿ ಹೊತ್ತಲ್ಲಿ ಈ ಕಡೆ ಓಪನ್ ಇರ್ತದೆ. ಅವ್ರ ಕಡೆ ನೀರೆಲ್ಲ ಕುಡಿಯೋದಕ್ಕೆ ರಾತ್ರಿ ಹೊತ್ತಲ್ಲಿ ಮಾತ್ರ ನೀವು ಯಾರು ಇರಲ್ಲ. ಆ ಟೈಮೇ ಬರ್ತವೆ 7 ನಂತರ. ಮನುಷ್ಯರಿದ್ದಾಗ ಬರೋದಿಲ್ಲ. ಕೇಳಿದ್ರಲ್ಲ, ಸಖತ್ ಇನ್ಫಾರ್ಮೇಷನ್ ಹೇಳಿದರು, ಒಳ್ಳೆ ಇನ್ಫಾರ್ಮೇಷನ್ ಹೇಳಿದರು. ಮಾತ್ರ ನಾ ಕೇಳಬೇಕು ಅಂತಿದ್ದೆ, ಬಟ್ ಅವರಾಗೆ ಹೇಳಿಬಿಟ್ರು. ಇಟ್ಸ್ ಸೋ ಇಂಪಾರ್ಟೆಂಟ್. ನನಗಂತೂ ತುಂಬ ಎಕ್ಸೈಟ್ ಆಯಿತು ಸ್ಟೋರಿ ಕೇಳಿ. ಅಲ್ಲಿ ಒಳಗೆ ಹೋಗಿ ಕಂಡಿಡಿಯೋಕ್ಕೂ ಹೋಗಿದ್ದಾರೆ ಅಂತೆ. ಅದಾದ ತಕ್ಷಣ ಇಲ್ಲಿ ಪ್ರಾಣಿಗಳೆಲ್ಲ ಸೌಂಡ್ ಮಾಡಿದೆ ಅಂತ ಹೇಳ್ತಿದ್ರು. ಸೊ ಇಟ್ಸ್ ತುಂಬ ಚೆನ್ನಾಗಿರೋ ಪ್ಲೇಸ್. ಯಾವುದೂ ಮಿಸ್ ಮಾಡ್ಕೋಬೇಡಿ ಇಂಥ ಪ್ಲೇಸ್ನ ಬನ್ನಿ ನೋಡಿ ಅಂತ ಹೇಳ್ತೀನಿ. ಅಂದರೆ ದೇವಸ್ಥಾನಕ್ಕಿಂತ ಇಲ್ಲಿ ಒಂದು ಏನೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತದೆ ನನಗೆ. ನೋಡ್ರಿ ಕೈಗೆ ಸಿಗ್ತಾವಲ್ಲಿ ಎಳ್ನೀರಲ್ಲ ಇದು. ಎಳ್ನೀರು ರೀ, ಅದೇನದು ಕೈ ಸೇರಿದ್ರೆ ಎಳ್ನೀರಲ್ಲ. ಇಲ್ಲೇ ಅದಾವ ನೋಡ್ರಿ, 2 ಮಸ್ತ್ 3. ಗಾಡಿ ಕೀನು ಇಲ್ಲೇ ಬಿಟ್ಟಿವಿ ನಾವು. ಥೂ, ಎಂಥ ಕಾಮಿಡಿ ಮಾಡಿದ್ರಲ್ಲ ನನಗೆ. ವೆರಿ ಬ್ಯಾಡ್. ಸರ್ ಓಕೆ. ಸೊ ಫೈನಲಿ ದೇವಸ್ಥಾನ ಎಲ್ಲ ಹೋಗಿ ಬಂದ್ವಿ, ಊಟ ಮಾಡಿದ್ವಿ. ತುಂಬ ಸಖತ್ತಾಗಿ ಮಜಾ ಬಂತು. ಮಜಾ ಅನ್ನೋಕ್ಕಿಂತ ಇಟ್ಸ್ ಅ ಫೀಲ್ ಬೇರೆನೇ ಇದೆ ಇಲ್ಲಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೋತೀನಿ, ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ 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 ಬಾಯ್.